ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಬಂದಾದಮೇಲೆ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ ನಿದ್ದೆ ಮಾಡಿ ಹೆಂಗಂದರೆ ಹೆಂಗೆ ಇವಾಗ ಹಿಂಗೆ ಹೋಗ್ತಾ ಇರೋದು ಬೀಚಿಗೆ. ಸೊ ಬನ್ನಿ ಹೋಗೋಣ. ನೈಟ್ ನಿದ್ದೆ ಸಕ್ಕದಾಗಿ ಬಂತು, ಚೆನ್ನಾಗಿ ಬಂತು ನಿದ್ದೆ. ಸೊ ಅಲ್ಲಿ ಬೀಚ್ ಕಾಣ್ತಿದೆಯಾ? ಅದು ಆ ಕಡೆ ಬೀಚ್ ಇದೆ. ಸೊ ರಾತ್ರಿ ನೈಟ್ ಡ್ರೆಸ್ ಲೈಕ್ ಹಿಂಗೆ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರಿ ಸ್ಯಾರಿಯಲ್ಲಿ ರೆಡಿ ಹಾಕಿ ವಿಡಿಯೋ ಮಾಡಿ. ಸೊ ಬನ್ನಿ ಹೋಗೋಣ. ನಮ್ಮ ಒಂದು ರೂಮ್ ಹಿಂಗಿದೆ. ಅಡುಗೆ ಎಲ್ಲ ಮಾಡ್ಕೋಬೋದು, ಕಿಚನೆಲ್ಲ ಇದೆ. ಬಟ್ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಟೈಮೂ ಇಲ್ಲ. ಬೀಚ್ ಹತ್ರ ಹೋಗೋಣ. Hello guys. Hello guys. ಸನ್ರೈಸೇ ಆಗಲ್ಲ ನಾನು ಯಾವಾಗ ಬೀಚ್ ಬಂದು. ಸನ್ಸೆಟ್ ಏನೋ ಲಾಸ್ಟ್ ಟೈಮ್ ನೋಡಿದೆ, ಬಟ್ ಏನೋ ಲೈಕ್ ಮೋಡ ಮುಚ್ಕೊಂಡಿರೋ ಥರ ಇದೆ. ಓಕೆ, ಫಸ್ಟ್ ಟೈಮು ಬೀಚಲ್ಲಿ ಕಾಲು ಇಡೋಣ. ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ಬೀಚು. ರಾತ್ರಿ ಅಲ್ಲಿವರೆಗೂ ಇತ್ತು ಅಲೆಗಳು, ಅಲ್ಲಿವರೆಗೂ. ಇವಾಗ ಅಷ್ಟು ದೂರ ಹೋಗ್ಬಿಟ್ಟಿದೆ. ಲೈಕ್ ಡೌನ್ ಥರ ಇದೆ ಇದು ಬೀಚ್, ಕೆಳಗೆ ಮೇಲೆ ಥರ. ಅಂತಾನೆ ತಗೊಂಡು, ಆದರೆ ಇದರಲ್ಲಿ ಫೋನ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇರುತ್ತೆ, ಅದನ್ನ ತಿಂತಾರೆ. ನಿಂಗೆ ಗೊತ್ತಲ್ಲ ಅದ್ರೊಳಗಿರೋದನ್ನ. ಹೆಚ್ಚಿ ಇರುತ್ತಪ್ಪ. ಹಾಕ್ಬಿಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀ ಇರಲ್ಲ, ನೀ ಹುಳ ಇರುತ್ತೆ. ನೀ ಅದು ಸಮುದ್ರಕ್ಕೆ ಹಾಕ್ಬಿಡ. ನೀ ಕೊಡ. ನೀ ಸಮುದ್ರದ್ದೇನು ತಗೋಬಾರ್ದ. ನೀ ಒಳ್ಳೇದಲ್ಲ, ಪ್ರಾಮಿಸ್ ಒಳ್ಳೇದಲ್ಲ. ಕೊಡಲಿ, ಕೊಡು. ನಿಜ ಒಳ್ಳೇದಾಗಲ್ಲ. ಇವಾಗ ನೋಡು, ಅದರಲ್ಲಿದೆ. ಸಮುದ್ರಕ್ಕೆ ಹಾಕ್ಬಿಡು. ಕೊಡು ಕೊಡು. ಅದು ಇರು ಬಿಡು. ಅದನ್ನ ಅದ್ರೊಳಗೆ ಇರುತ್ತ. ನೀ ನೋಡ್ದ? ನೋಡು ಹಿಂಗ ಆಡ್ತಾವ. ನೋಡು, ನೀರಲ್ಲಿ ಆಡ್ತಾ ಇರೋದು. ಅವೆರಡು ನೋಡಿ ಎಷ್ಟು ಚಂದ ಆಡ್ತೈತೆ. ನೋಡ್ದ? ಹತ್ರ ಹೋಗಿಲ್ಲ ಅಂದ್ರೂ ವಿಡಿಯೋ ಮಾಡೋವಂಥದ್ದು. iPhone 17 Pro Max ತೊಗೊಂಡಿದ್ದಕ್ಕೂ ಸಾರ್ಥಕ. ಅಯ್ಯೋ, ಎಷ್ಟು ಕ್ಯೂಟಾಗಿ ಆಡ್ತಾಯಿದ್ದಾವೆ ನೋಡು. ಇಷ್ಟೊತ್ತು ನೀರಲ್ಲಿ ಬಿದ್ದಿದ್ವು ಅವು. ಅಮ್ಮ, ಎಷ್ಟು ನಾಯಿಗಳವೆ ನೋಡಲ್ಲಿ. ನೋಡು, ಇವಾಗ ಅದು ಏಕ್ದಮ್ ತೋರಿಸ್ತೀನಿ. ಎಲ್ಲಿದೆ ನೋಡಿ. ಇಲ್ಲಿಂದ ತೆಗ್ದಿರೋದು ಅದು 1x 5x ಅಲ್ಲಿರೋದು. ಹೌ ಅವೆಷ್ಟು ಚೆನ್ನಾಗಿ ಆಡ್ತಿದ್ದಾವೆ ಅಲ್ಲಿ ಕ್ಯೂಟಾಗಿ ನೀರಲ್ಲಿ. ಆವಾಗಲೇ ಜೋರಾಗಿ ಓಡಿ ಬಿದ್ದೋದ್ವು. ಇಲ್ಲಿಂದನೇ ಸ್ವಲ್ಪ ಸ್ವಲ್ಪ ಕಾಣಿಸ್ತಿತ್ತು. ನನ್ನ ಚಪ್ಪಲಿ ನಾಯಿ ಕಚ್ಕೊಂಡು ಹೋಗ್ಬಿಟ್ಟೈತೆ. ಕಚ್ಚೋಯ್ತೋ ಏನೋ ಗೊತ್ತಿಲ್ಲ. ಹೊಸ ತಗೊಂಡಿದ್ದೆ. ಕಚ್ಚಿದ್ಯಾ? ಪುಟ್ಟು ಹಂಗೆ ನಾನು ಮನೇಲಿ ಹಾಕ್ಕೊಳ್ತೀನಲ್ಲ ಡೈಲಿ ಸ್ಲಿಪ್ಪರ್ ಮೇಲೆ, ಹಂಗೆ ಮಲ್ಕೊಳ್ಳೋದು. ಸಿರಿ ಕೂಡ ಹಂಗೆ ಮಲ್ಕೊಳ್ಳೋದು ಮನೆಯಲ್ಲಿ. ಹಂಗೆ ಅನ್ನಿಸ್ತು ನನಗೆ. ಓಕೆ, ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಅಂತಿದ್ದೀನಿ. ಬನ್ನಿ, ಎಷ್ಟೊತ್ತವರೆಗೂ ಮೆಡಿಟೇಷನ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಬಟ್ಟೆ ಎಲ್ಲ ಫುಲ್ ಮರಳಾಗಿದೆ.
ರಾಕೇಶ್ ಸರ್ ಹೋಗಲ್ಲಿ ಕುತ್ಕೊಂಡ್ರು. ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ. ದಾರಿ ಬಿಡಿ ನಾವು ಇಲ್ಲಿ ನಾವು ಉಳ್ಕೊಂಡಿರೋದು. ಇಲ್ಲಿ ಬ್ರೇಕ್ಫಾಸ್ಟ್ ತಿಂಡಿಗೆ ಹೇಳಿದ್ದೀವಿ. ಮಂಗಳೂರಿಗೆ ಬಂದು ಮಂಗಳೂರು ಬನ್ಸ್ ತಿಂದಿಲ್ಲ ಅಂದರೆ ಹೆಂಗೆ? ಸೊ ಹೇಳಿದ್ದೀವಿ, ಬರ್ತಾ ಇದೆ. ನನ್ನ ಬಟ್ಟೆ ಎಲ್ಲ ಮಳ್ಳಿದೆ, ಇರಿಟೇಟ್ ಆಗ್ತಿದೆ ನನಗೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಫ್ಯಾಮಿಲೀಸ್ ಬರೋದಕ್ಕೆ ತುಂಬ ದೊಡ್ಡದಾಗಿದೆ. ಏನಿಲ್ಲ ಅಂದರೆ ಒಂದು ಹೋಲ್ ಮದುವೆನೇ ಮಾಡುವಷ್ಟು ಜನ ಇದರಲ್ಲಿ ಇರ್ಬೋದು. ನಾವಿರೋದು ಈ ಒಂದು ಇದರಲ್ಲಿ. ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಇರೋದಿಲ್ಲ ಕೆಲವ್ರಿಗೆ. ಸಿವಿಕ್ ಸೆನ್ಸ್ ಇರಲ್ಲ. ತಿಂಡಿ ಬಂತು. ಇಡ್ಲಿ, ದೋಸೆ, ಮಂಗಳೂರು ಬನ್ಸ್, ಚಟ್ನಿ, ಇಡ್ಲಿ ಕೂಡ ಕೊಟ್ಟಿದ್ದಾರೆ. ಇನ್ನೊಂದಷ್ಟಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿದ್ದು ಮಾಡ್ತಾರೆ. ಮತ್ತು ಕಡಿಮೆ ದುಡ್ಡು ಕೂಡ. ಹೋಟೆಲ್ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇದೆ. ರಾತ್ರಿ ಫುಡ್ಗೂ ಇವಾಗೂ ಕಡಿಮೆ ಅಲ್ವಾ? Saturn's iconic ring is now in place. ಬೇರೆ ಯಾವುದನ್ನ ಹಾಕು. But as Cassini turns its instrument, ಆ್ಯಕ್ಚುಲಿ ಹಾಲಿತ್ತು, ಇದು ಇದೆ, ಆ್ಯಂಡ್ ಸೀಸರ್ ಕೂಡ ಇದೆ ನೋಡಿ. ನಮ್ಮ ಮನೇಲಿ ಒನ್ ಟೈಮ್ ಸೀಸರ್ ಕೂಡ ಇರಲ್ಲ. ಸೊ ಹಾಲು ಪಾತ್ರೆಗೆ 2 ಇಟ್ಟಿದ್ದಾರೆ, ಚಾಕು ಇಟ್ಟಿದ್ದಾರೆ. ಏನಾದರೂ ಕರಿ ಏನಾದರೂ ಮಾಡ್ಕೊಳಕ್ಕಿದೆ. ಸಿಲಿಂಡರ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಐಟಮ್ಸು ಇದೆ. ಇಲ್ಲಿ ಬಂದು ಕಾಫಿ ಪುಡಿ, ಸಕ್ಕರೆ, ಅರಿಶಿನ ಪುಡಿ, ಖಾರದ ಪುಡಿ, ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಇದೆ ಇಲ್ಲಿ. ಇಲ್ಲೇನಿದೆ ನೋಡೋಣ. ಹಾಂ, ಸೊ ಗ್ರೇಟ್. ಸೊ ಇವಾಗ ನಾನು ಕಾಫಿ ಮಾಡ್ತೀನಿ ಇಲ್ಲಿ. ಹಿಂಗೆ ಅಂತ ಇದ್ದಿದ್ರೆ ಒಂದು 2 ದಿನ ಬಂದು ಇರ್ಬೋದಾಗಿತ್ತು ಆರಾಮಾಗಿ. ಇಲ್ಲಿ ವಾಟರ್ ಆರೋ ಕೂಡ ಇದೆ. ನ್ಯೂಸ್ ಮ್ಯೂಸಿಕ್ ಆಯ್ತಾ? ಹಲೋ, ಅದು 8:30 ಹೋಗ್ಬೇಕಾಗಿದ್ದಿತ್ತು ಅದು ನ್ಯೂಸಲ್ಲಿ. ಮತ್ತು ಮ್ಯೂಸಿಕಲ್ಲಿ 11:30ಗೆ 11:00 ಇದು ನ್ಯೂಸಲ್ಲಿ 10:30 ಆಗುತ್ತೆ. ನೋಡಿರುತ್ತೆ ನಾಳೆ 8:30 ಹೋಗ್ಬೇಕು. ಹಲೋ, ಓಕೆ. ಓ, ಹಾಲು ಇಟ್ಟಾಯ್ತು. ಕಾಫಿ ಮಾಡಿಬಿಟ್ಟು ಸಿಕ್ತು. ಇಲ್ಲಿ ಇವರಿಬ್ಬರು ಬಂದಿದ್ದಾರಲ್ಲ, ಸೊ ಇಲ್ಲಿನ ಮೇಡ್ಗಳು ಇವರಿಬ್ರು. ಒಬ್ಬರು ಅಡುಗೆದು ನೋಡ್ಕೊಳ್ತಾರೆ, ಒಬ್ಬರು ಬಂದು ಹೌಸ್ ಕೀಪಿಂಗ್ ಎಲ್ಲ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಹಲೋ, ನಾನಿವಾಗ ರೆಡಿಯಾಗಿದ್ದೀನಿ. ಸೊ ಹಿಯರಿಂಗ್ ಯಾವ್ದು ಹಾಕ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದಾಕೊಳ್ಳ ಇದೇ ಸಕ್ಕತ್ತಾಗಿ ರಾಕೇಶ್ನ ಕೇಳಿದ್ರು, ಅವರು ಅದನ್ನೇ ಹೇಳಿದ್ರು, ಇದು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಐ ಕ್ಯಾನ್ ರೆಡಿ ಆಗ್ಬಿಟ್ಟು ಸಿಗ್ತೀನಿ. ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ 1 ನಿಮಿಷ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಕೂಡ ಬೀಚ್ ಕಾಣಿಸುತ್ತೆ. ಸೊ ಬೀಚನ್ನ ಬಿಟ್ಟು ಈಗ ದೇವಸ್ಥಾನದ ಕಡೆಗೆ ನಮ್ಮ ಪಯಣ. ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ? ನೀಟಾಗಿ ಕಾಣಿಸ್ತಿದ್ದೀನ? ಚೆನ್ನಾಗಿ ಕಾಣ್ತಿದ್ದೀನ? ಕಮೆಂಟಲ್ಲಿ ತಿಳಿಸಿ. ಒಳ್ಳೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದೀನಿ. ಓಕೆ, ದೇವಸ್ಥಾನ ಹೋಗೋಣ. ಫೋಟೋ ಇಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ ಇಲ್ಲಿಗೆ. ಈ ಕಾಸ್ಟ್ಯೂಮ್, ಈ ಬೀಚು, ಆ್ಯಂಡ್ ನೀರು ಕೂಡ ಜಾಸ್ತಿ ಬರ್ತಿದೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಫೋಟೋ ಇಡಿಸ್ಕೊಂಡ್ಬಿಟ್ಟು ಸಿಗ್ತೀನಿ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಡಾಗೇಶ್ ಗ್ಯಾಂಗ್ ಇದೆ ಇಲ್ಲಿ, ತೋರಿಸ್ತೀನಿ. ಹಲೋ ಗಾಯ್ಸ್. ರಾಕು ಬರ್ತಾ ಇದ್ದಾರೆ. 1 ನಿಮಿಷ.
ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಬಿಟ್ಟೋಗೋಕೆ ಸ್ವಲ್ಪ ಬೇಜಾರಾಗ್ತಿದೆ. ಸ್ವಲ್ಪ ಕಾಲು ನೆನೆಸ್ಕೊಂಡೆ, ಸ್ವಲ್ಪ ತಾಡ್ದಂಗೂ ಆಯಿತು ವಿಡಿಯೋ ಫೋಟೋ ನೆಪದಲ್ಲಿ. ಸೊ ಈಗ ಹೋಗಬೇಕು, ಬೇಜಾರಾಗ್ತಿದೆ. ನೆಕ್ಸ್ಟ್ ಟೈಮ್ ಬರಬೇಕು, ಇನ್ನೂ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅದನ್ನು ಕೇಳ್ಕೊಂಡು ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಕರ್ಸ್ಕೊ, ನಿನ್ನ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಓಕೆ ಬಾಯ್, ಹೋಗೋಣ ಬೇಗ. ಹಸ್ಬೆಂಡ್ ಗುರ್ರ್ ಅಂತ ಇದ್ದಾರೆ. ಫೋಟೋ ವಿಡಿಯೋಸ್ ತೆಗೆದ್ರು ಪಾಪ, ಆದರೂ ಚಲೋ ಚಲೋ ಚಲೋ. ಸಮುದ್ರಕ್ಕೆ ಬಾಯ್ ಹೇಳುವಂಥ ಸಮಯ. ಇವಾಗ ಕಾರ್ಕಳ ಹತ್ರ ಬಂದ್ವಿ. ಸೊ ಇಲ್ಲಿಂದ ಹೋಗಬೇಕು, ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ಹಸ್ಬೆಂಡ್ ಬಂದು ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಓಕೆ, ವೆದರ್ ಚೆನ್ನಾಗಿದೆ, ಮೇ ಬಿ ಮಳೆ ಬರೋ ಥರ ಇದೆ, ಬಂದರೆ ಸಖತ್ತಾಗಿರುತ್ತೆ. ನನಗೇನು ಗೊತ್ತಾ, ಬೀಚ್ ನೋಡಿದ್ಮೇಲೆ ನೇಚರ್ ನೋಡಬೇಕು ಅನ್ನೋ ಒಂದು ಆಸೆ. ಹಾಗೆ ನೇಚರ್ ನೋಡಿಕೊಂಡು ರಾಕೇಶ್ ಏನೋ ರೆಡಿ ಇದ್ದಾರೆ ಸ್ಟೇ ಆಗೋಕ್ಕೆ. ಇವತ್ತು ಒಂದಿನ ಇಲ್ಲೇ ಎಲ್ಲಾದರೂ ಬೇಕಾದರೆ ಸ್ಟೇ ಆಗ್ಬೋದು, ಏನು ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ನನಗೆ ನಾಳೆ ಪೂಜೆ ಇರೋದ್ರಿಂದ ಯಾಕೋ ಮನಸ್ಸು ಒಪ್ತಾ ಇಲ್ಲ. ವಾರ ಮಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ಮನ್ಸಿಗೆ ಚೆನ್ನಾಗಿದೆ ಆ್ಯಂಡ್ ಫೀಲ್ ಲೈಫ್ ಚೆನ್ನಾಗಿದೆ. ಸೊ 1 ವಾರ ಮಿಸ್ ಮಾಡತ್ತಿ ಏನೋ ಹೆಂಗೋ ಅನ್ನೋದೊಂಥರ ಮನ್ಸಿಗೆ ಭಯ. ಬಟ್ ನನ್ನ ದೇವರು ಯಾವುದೇ ಕಾರಣಕ್ಕೂ ಲೈಕ್ ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ, ನಿಲ್ಲಿಸಿದ್ರೆ ಕಷ್ಟ ಆಗುತ್ತೆ, ಆ ಥರದ್ದು ಏನೂ ತೊಂದರೆ ನನಗೆ ತಿಳಿದಂಗೆ ಯಾವತ್ತೂ ಆಗಿಲ್ಲ. ನಾನು ವೆಂಕಟರಮಣ ಸ್ವಾಮಿ ಒಂದು ಭಕ್ತಿಯಲ್ಲಿ ಆ ಒಂದು ಪೂಜೆ ಮಾಡೋ ಟೈಮಲ್ಲಾಗಲಿ ಅಂತ ಇಂಥದ್ದೆಲ್ಲ ಏನೂ ಇಲ್ಲ, ಫುಲ್ ನ್ಯಾಚುರಲಾಗೇ ಇರುತ್ತೆ. ಬಟ್ ನನ್ನ ಮನಸ್ಸಿಗೆ ಯಾಕೋ ಅದು ಓಕೆ ಇಲ್ಲ. ಸೊ ಹೋಗ್ಬಿಡೋಣ ಇವತ್ತು ಸಂಜೆವರೆಗೂ ಇಲ್ಲೇ ದೇವಸ್ಥಾನಗಳು ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೈಟ್ ಒಂದು 12 to 1 o'clock ಆದರೂ ರೀಚ್ ಆದರೂ ಪರವಾಗಿಲ್ಲ. ನಾಳೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತೀನಿ, ನೋಡೋಣ ಏನಾಗುತ್ತೋ. ಇವಾಗ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ. ಫೀಲ್ ಲೈಕ್ ಹೆಂಗಿದೆ ಗೊತ್ತಾ, ಸಖತ್ತಾಗಿದೆ. ಏನ್ ಗೊತ್ತಾ, ಡಯಟ್ ಕುಕ್, ನಂಗೆ ಡಯಟ್ ಕುಕ್ ಸಿಕ್ತು, ಅದಕ್ಕೆ ಇನ್ನೂ ಹ್ಯಾಪಿ. ಕುಡ್ದೆ, ಆಮೇಲೆ ಇನ್ನೊಂದು ಕುಡಿದ್ಬಿಟ್ರೆ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಪೀಸ್ಫುಲ್ ಆಗಿದೆಯೋ ಪ್ಲೇಸು, ನನಗಂತೂ ಇಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತಾ ಇದೆ. ನೋಡಿ ಆ ತುದಿ ಎಷ್ಟು ಚೆನ್ನಾಗಿದೆ, ಝೂಮ್ ಹಾಕು. ಎಷ್ಟು ನೆಮ್ಮದಿ ಗೊತ್ತಾ, ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಪ್ರಪಂಚದಲ್ಲಿರೋ ಪೀಸ್ ಎಲ್ಲ ಇಲ್ಲೇ ಇದೆ. ಸಖತ್ತಾಗಿದೆ. ಅಂದ್ಕೊಳ್ದೆ ನಿಲ್ಸಿದ್ದಲ್ಲಿ ಕಾಫಿ ಶಾಪ್ ಅಂತ ಹೇಳಿ, ಬಟ್ ಸಖತ್ತಾಗಿದ್ದಲ್ಲ. ಒಂದು ಲೈಕ್ ಕಾಫಿ ಡ್ರಾಪ್ ಹಿಂಗಿರುತ್ತೆ, ಒಂದು ಕಾಫಿಗೆ ನಿಲ್ಲಿಸೋ ಅಂಥ ಲೊಕೇಶನ್ ಹಿಂಗಿರುತ್ತೆ, ಸಖತ್ತಾಗಿದೆ. ಇದು ಕೆಳಕ್ಕೆ ನದಿ ಹರಿತಾ ಇರೋದಿದು. ಹೋಗ್ತೀನಿ. ಹಂಗೆ ಓಡ್ಕೊಂಡೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಸಖತ್ ಭಯ ಆಗುತ್ತೆ ಓಡೋಕ್ಕೆ. ಕೆಳಗೆ ಈ ಓಲ್ಸಲ್ಲೆಲ್ಲ ಕೆಳಗೆ ಕಾಣಿಸುತ್ತೆ, ಫೋನ್ ಬಿದ್ದರೆ ಅಂತೂ ಪಕ್ಕ ಸಿಗಲ್ಲ. ಇಲ್ಲೇನು ಭಯ ಇಲ್ಲ.
ಕುದುರೆಮುಖ ಇಲ್ಲಿಂದ 2 ಕಿಲೋಮೀಟರ್ ಅಷ್ಟೇ. ಆಯ್ತು ಆನೆ ಬಾರಮ್ಮ ಗಂಟೆಟ್ಲೆ ನಿಂತ್ಕೊಂತಾರೆ ಇಲ್ಲಿ. ಏನು ಇದು ಇದರಲ್ಲಿ ಎಷ್ಟು ಸರಿ ತಿಕ್ಕೊಂಡಿಲ್ಲ ಊಟಿಗೆ. ನೋಡು ಎಷ್ಟು ಕೇಳಿದ್ರೆ ಫೋಟೋಗೆ ಅಂತ ಇಷ್ಟು ದೂರ ಬಂದ್ರು ಒಂದು ಫೋಟೋ ಪ್ಲೀಸ್ ಆಯ್ತಾ ಪ್ಲೀಸ್. ದೂರ ಇದು ಇರೋದು ಅಲ್ವಾ. ಬಟ್ ಇಲ್ಲಿ ತುಂಬಾ ಪ್ರಶಾಂತವಾಗಿರುತ್ತೆ, ಮುಂಚೆ ಹಂಗಿರ್ಲಿಲ್ಲ. ಆಯ್ತು, ಇವಾಗ ತಾನೇ ರೀಚ್ ಆದ್ವಿ ಟೆಂಪಲ್ಗೆ, ಒಂದು ದರ್ಶನಕ್ಕೆ ಹೋಗ್ಬೇಕು. ಸೊ ಆಲ್ಮೋಸ್ಟ್ ಒಂದು 3 o'clock ರೀಚ್ ಆದ್ವಿ. ಸೊ ತುಂಬ ವರ್ಷಗಳಾಯಿತು ಈ ದೇವಸ್ಥಾನಕ್ಕೆ ಬಂದು. ಬರಬೇಕು ಅಂತ ಅಂದ್ಕೊಂಡು ಬರೋಕ್ಕೆ ಆಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಖುಷಿ. ಅವ್ರು ಹೇಳಿದ್ರೆ ಎಕ್ಸಿಕ್ಯೂಟಿವ್ ಮನೆ ಹೋಗ್ಬೇಕು ಅಂತ. ಪಾತ್ರೆ ಎಷ್ಟು ಕ್ಲೀನಾಗಿ ತೊಳೆದಿಟ್ಟಿದ್ದಾರೆ, ಚಮಚಮ ಅಂತ ಇದೆ. ಇದು ಎಂಟ್ರಿ. ಈಗ ವೆಯ್ಟ್ ಮಾಡ್ತಾ ಇದ್ದೀವಿ, ಸೇವೆ ಟಿಕೆಟ್ ತೊಗೊಂಡಿದ್ದೀವಿ. ಸೊ ದರ್ಶನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಳಗಡೆಗೆ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಹತ್ರನೇ ಬಿಟ್ಟರು. ಮತ್ತು ಏನು ಅಂದರೆ ಜನ ಕಡಿಮೆ ಇದ್ದರು ಇವತ್ತು. ಸೊ ಒಳ್ಳೆ ದರ್ಶನ ಆಯಿತು. ಈಗ ಹೋಗ್ತಾ ಇದ್ದೀವಿ, ನೋಡಬೇಕು ಹೆಂಗೋ ಏನೋ. ಇಲ್ಲಿಂದ ಆಲ್ಮೋಸ್ಟ್ ಒಂದು 3 to 4 hours ಆಗ್ಬೋದು ನಮಗೆ. ಏನಾಗುತ್ತೆ ನೋಡೋಣ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಮಸಾಲ ಸೋಡಾ ಅಂತೆ. ಸೊ ಇಲ್ಲಿ ಕುಡಿಯೋಕ್ಕೆ ಬಂದಿದ್ದೀವಿ. ಹಳ್ಳಿ ಮನೆ ಮಸಾಲ ಸೋಡಾ. ಇಲ್ಲಿ ಹಳ್ಳಿ ಮನೆ ಫಾಲ್ಸ್ ಅಂತ ಏನೋ ಇದೆ. ಏನೋ ಸಣ್ಣ ಫಾಲ್ಸ್ ಇರ್ಬೋದೇನೋ, ನಾವೇನು ಹೋಗ್ತಲ್ಲ. ಚೆನ್ನಾಗಿದೆ. ಕಳಸ ಬಂದಿದ್ದೀವಿ ಇವಾಗ ನಾವು. ಇದು ಕಳಸ ಟೆಂಪಲ್ಲು. ಇದು ಕೆಫೆ, ಊಟಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದು ಕಳಸ ಊರು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸಾಂಬಾರು ಚೆನ್ನಾಗಿತ್ತು. ಲೈಕ್ ಫುಡ್ ಸಿಂಪಲ್ ಆಗಿತ್ತು. ಮಳೆ ಬರ್ತಾ ಇದೆ. ಕಳಸಲ್ಲಿದ್ದೀವಿ. ಸೊ ಇವಾಗ ಹೊರಡಬೇಕು. ಸಾಕು. ವ್ಲಾಗ್ ಮಾಡಿ 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 ಕೂಡ ಸಾಕಾಗೋಗಿದೆ ನನಗೆ. ಲೈಕ್ ಡೈಲಿ ವ್ಲಾಗ್ಸ್ ಥರ ಇದೆ. ಹಿಂಗೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಇಲ್ಲೇ ಏನಾಗ್ಬಿಡತ್ತೆ ಅಂದರೆ, ಇವಾಗ ಸಾಕು ಮಾಡಿದ್ದೀನಿ ಸ್ವಲ್ಪ ದಿನ ಅಂತ ಬ್ರೇಕ್ ತೊಗೋತೀನಿ, ಅಲ್ಲಿ ಲಾಂಗ್ ಬ್ರೇಕ್ ಆಗಿಬಿಡತ್ತೆ. ಸೊ ಅದಕ್ಕೆ ಸರಿ ಹಂಗೆ ಮಾಡಬಾರ್ದು, ಕನ್ಸಿಸ್ಟೆನ್ಸಿಯಿಂದ ಮಾಡಬೇಕು. ಸೊ ಹೊರಡೋಣ ಇವಾಗ. ಸಾಕಾಯಿತು. ಸಿಗ್ಲಿಲ್ವಾ? ಇವಾಗ ಬಂದು ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಕಾಫಿಗೆ ಅಂತ ನಿಲ್ಲಿಸಿದ್ದಾರೆ. ನಾನಂತೂ ಫುಲ್ ಟಯರ್ಡ್, ಬಿಕಾಸ್ ಸಿಕ್ಕಾಪಟ್ಟೆ ಗಾಸ್ ಸೆಕ್ಷನ್ ಅಲ್ಲ. ಹಿಂಗೆ ಅದು ರಾಕೇಶ್ ಡ್ರೈವಿಂಗು ಹಿಂಗೆ ತಲೆಗಿರ್ರ ಅಂತೈತೆ. ಸೊ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಎನರ್ಜಿ ತಂದ್ಕೋಬೇಕು. ಬನ್ನಿ ಹೋಗೋಣ.
ಯಾವುದೋ ಹೋಟೆಲ್ ಗೊತ್ತಿಲ್ಲ. ಸೊ ಇಲ್ಲಿ ಊಟಕ್ಕೆ ಇಳಿದಿದ್ದೀವಿ. ಊಟಕ್ಕೆ ಇವಾಗ ಬಂದಿದ್ದೀವಿ. ಟೈಮ್ ಎಷ್ಟು ಗೊತ್ತಾ? 12:33. ಸೊ ಇವಾಗ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಟಯರ್ಡ್ ಇದೆ. ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು. ಸೊ ಏನೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬೆಳಗ್ಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತೋಗ್ಬೇಡಿ.